ನೀಡ್ತಿರುವಂತಹ ದೃಶ್ಯ ಬಂಧುಗಳೇ, ಶಿವಾಜಿ ಮಹಾರಾಜರವರಿಗೆ ಹೇಗೆ ಭವಾನಿ ಮಾತೆ ಒಂದು ಆಶೀರ್ವಚನವನ್ನು ನೀಡಿ ಅವರಿಗೆ ಖಡ್ಗವನ್ನು ನೀಡಿದ್ರು, ಅದೇ ರೀತಿ ಇದೀಗ ವೇದಿಕೆ ಮೇಲೆ ಗುರೂಜಿಯವರ ಕಡೆಯಿಂದ ಈ 3 ಜನ ವ್ಯಕ್ತಿಗಳಿಗೆ ಒಂದು ಖಡ್ಗವನ್ನು ನೀಡಿ ಹಿಂದುತ್ವವನ್ನ ಒಳ್ಳೆತವನ್ನ ಉಳಿಸುವಂತೆ ಖಡ್ಗವನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತದೆ ಬಂಧುಗಳೇ. ಅದೇ ರೀತಿಯಾಗಿ ನಮ್ಮ ಯತ್ನಾಳ್ ಸರ್ ಕಡೆಯಿಂದ ಹೆಣ್ಮಕ್ಳಿಗೆ ಸೀರೆಯನ್ನ ನೀಡುವಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ನಂತರ ತೆರಳಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಅವರಿಗೆ ಅವರ ಗುರುಗಳಾದಂತಹ ರಾಮದಾಸ್ ಅವರು ಮತ್ತೆ ದೇವಿ ಭವಾನಿರವರು ಹೇಗೆ ಖಡ್ಗವನ್ನ ಕೊಟ್ಟು ಕೆಟ್ಟತನವನ್ನ ಕೊಂದು ಒಳ್ಳೆತನವನ್ನ ಉಳಿಸಿ ಅಂತ ಹೇಗೆ ಅವರಿಗೆ ಆಶೀರ್ವಾದ ಕೊಡ್ತಾ ಇದ್ದೀನಿ. ಇದೀಗ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾದಂತಹ ನಮ್ಮ ಯತ್ನಾಳ್ ಸರ್ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುವಂತಹ ಈಶ್ವರ್ ಅವರಿಗೆ ಹಾಗೂ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಹರೀಶ್ ರೆಡ್ಡಿ ಬೇರ್ ಅವರಿಗೆ ಧರ್ಮವನ್ನ ಕಾಪಾಡಿ ಹಿಂದೂ ಧರ್ಮವನ್ನ ಉಳಿಸುವಂತೆ ಹೇಳಿ ನಮ್ಮ ಬ್ರಹ್ಮಾಂಡ ಗುರುಜಿ ಕಡೆಯಿಂದ 3 ಜನರಿಗೆ ಕತ್ತೆಯನ್ನು ನೀಡಿ ಈ ರಾಜ್ಯವನ್ನ ಹಿಂದುತ್ವವನ್ನ ಹಿಂದೂವಾದವನ್ನ ಉಳಿಸುವಂತೆ ಒಂದು ಆಶೀರ್ವಚನ ನೀಡುವಂತೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗುರುಜಿಗಳ ಕಡೆಯಿಂದ ಅವರಿಗೆ ಒಂದು ಅದ್ಭುತವಾದಂತಹ ನೀಡ್ತಿರುವಂತಹ ದೃಶ್ಯ ಬಂಧುಗಳೇ, ಶಿವಾಜಿ ಮಹಾರಾಜರವರಿಗೆ ಹೇಗೆ ಭವಾನಿ ಮಾತೆ ಒಂದು ಆಶೀರ್ವಚನವನ್ನು ನೀಡಿ ಅವರಿಗೆ ಖಡ್ಗವನ್ನು ನೀಡಿದ್ರು, ಅದೇ ರೀತಿ ಇದೀಗ ವೇದಿಕೆ ಮೇಲೆ ಗುರೂಜಿಯವರ ಕಡೆಯಿಂದ ಈ 3 ಜನ ವ್ಯಕ್ತಿಗಳಿಗೆ ಒಂದು ಖಡ್ಗವನ್ನು ನೀಡಿ ಹಿಂದುತ್ವವನ್ನ ಒಳ್ಳೆತವನ್ನ ಉಳಿಸುವಂತೆ ಖಡ್ಗವನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತದೆ ಬಂಧುಗಳೇ. ಅದೇ ರೀತಿಯಾಗಿ ನಮ್ಮ ಯತ್ನಾಳ್ ಸರ್ ಕಡೆಯಿಂದ ಹೆಣ್ಮಕ್ಳಿಗೆ ಸೀರೆಯನ್ನ ನೀಡುವಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ನಂತರ ತೆರಳಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಅವರಿಗೆ ಅವರ ಗುರುಗಳಾದಂತಹ ರಾಮದಾಸ್ ಅವರು ಮತ್ತೆ ದೇವಿ ಭವಾನಿರವರು ಹೇಗೆ ಖಡ್ಗವನ್ನ ಕೊಟ್ಟು ಕೆಟ್ಟತನವನ್ನ ಕೊಂದು ಒಳ್ಳೆತನವನ್ನ ಉಳಿಸಿ ಅಂತ ಹೇಗೆ ಅವರಿಗೆ ಆಶೀರ್ವಾದ ಕೊಡ್ತಾ ಇದ್ದೀನಿ. ಇದೀಗ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾದಂತಹ ನಮ್ಮ ಯತ್ನಾಳ್ ಸರ್ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುವಂತಹ ಈಶ್ವರ್ ಅವರಿಗೆ ಹಾಗೂ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಹರೀಶ್ ರೆಡ್ಡಿ ಬೇರ್ ಅವರಿಗೆ ಧರ್ಮವನ್ನ ಕಾಪಾಡಿ ಹಿಂದೂ ಧರ್ಮವನ್ನ ಉಳಿಸುವಂತೆ ಹೇಳಿ ನಮ್ಮ ಬ್ರಹ್ಮಾಂಡ ಗುರುಜಿ ಕಡೆಯಿಂದ 3 ಜನರಿಗೆ ಕತ್ತೆಯನ್ನು ನೀಡಿ ಈ ರಾಜ್ಯವನ್ನ ಹಿಂದುತ್ವವನ್ನ ಹಿಂದೂವಾದವನ್ನ ಉಳಿಸುವಂತೆ ಒಂದು ಆಶೀರ್ವಚನ ನೀಡುವಂತೆ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗುರುಜಿಗಳ ಕಡೆಯಿಂದ ಅವರಿಗೆ ಒಂದು ಅದ್ಭುತವಾದಂತಹ